ಶಿಡ್ಲಘಟ್ಟ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಭಕ್ತಿಪೂರ್ವಕವಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ರವರು ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣದ ಬಳಿಕ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರವರು, ಆಶಾಕಿರಣ ಸಂಸ್ಥೆಯ ಮಕ್ಕಳು ರಾಷ್ಟ್ರಗೀತೆ ನುಡಿಸಿದಾಗ ಮನಸ್ಸಿನಲ್ಲಿ ವಿಶೇಷ ಸಂತೋಷ ಉಂಟಾಯಿತು. ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ತ್ಯಾಗ ನಮಗೆ ಪ್ರೇರಣೆ. ಅವರ ಕನಸುಗಳು ನನಸಾಗಲು ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಈ ಮಕ್ಕಳಲ್ಲಿ ಅಡಗಿರುವ ಸಾಮರ್ಥ್ಯ ಅಚ್ಚರಿಯಾಗಿದೆ ಅಂತ ಹೇಳಿದರು. ತಾಲೂಕು ಕದಂಬ ಸೈನ್ಯದ ಅಧ್ಯಕ್ಷ ಹಾಗೂ ಕಲಾವಿದ ಸಿಎನ್ ಮುನಿರಾಜು ಅವರು ಮಾತನಾಡಿ, ದೇಶವನ್ನ ಸ್ವಾತಂತ್ರ್ಯಗೊಳಿಸಲು ಹೋರಾಡಿದ ಮಹಾನ್ ಹೋರಾಟಗಾರರ ತ್ಯಾಗವನ್ನ ನೆನೆಸಿಕೊಳ್ಳುವ ಜೊತೆಗೆ ಇಂದಿನ ಯುವ ಪೀಳಿಗೆಯು ಸಮಾಜದ ಉನ್ನತಿಗಾಗಿ ದುಡಿಬೇಕು. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸೋದು ಅತ್ಯಂತ ಮುಖ್ಯ. ತಂದೆ ತಾಯಿ ಗುರು ಹಿರಿಯರಿಗೆ ಗೌರವ ನೀಡುವ ಮನೋಭಾವ ಬೆಳೆಯಬೇಕು. ಇಂತಹ ಸಂಸ್ಥೆಗಳು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಅಂತ ಹೇಳಿದರು. ನಗರಸಭಾ ಸದಸ್ಯ ಎಸ್ಎ ನಾರಾಯಣಸ್ವಾಮಿ ಅವರು ಆಶಾಕಿರಣ ಸಂಸ್ಥೆಯ ಸೇವೆಯನ್ನು ಮೆಚ್ಚಿ, ದೃಷ್ಟಿಹೀನ ಮಕ್ಕಳಿಗೆ ಶಿಕ್ಷಣ ನೀಡುವುದು ಕೇವಲ ಸೇವೆಯಲ್ಲ, ಅದು ದೈವಿಕ ಕಾರ್ಯ. ಬದುಕಿನ ಬೆಳಕು ನೀಡಲು ಶ್ರಮಿಸುತ್ತಿರುವ ಸಂಸ್ಥೆಯ ವ್ಯವಸ್ಥಾಪಕರ ತ್ಯಾಗ ಶ್ಲಾಘನೀಯ. ಪ್ರತಿಯೊಬ್ಬರು ಇಂತಹ ಸೇವಾ ಚಟುವಟಿಕೆಗಳಿಗೆ ಬೆಂಬಲ ನೀಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಸಿವಿ ಲಕ್ಷ್ಮಣರಾಜು ಮಾತನಾಡಿದರು. ಸಂಸ್ಥೆಯ ವ್ಯವಸ್ಥಾಪಕರಾದ ಗೋಪಾಲಕೃಷ್ಣ, ಶಿಕ್ಷಕರಾದ ಶಾಂತಮ್ಮ ಅತಿಥಿಗಳನ್ನು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಸ್ಪೋರ್ಟ್ಸ್ ಮುನಿರಾಜು, ಸಿ ಮುಕೇಶ್, ಎಚ್ಕೆ ಸುರೇಶ್, ಲಿಯೋ ಕ್ಲಬ್ ಶ್ರೀಕಾಂತ್, ಲೋಕೇಶ್ ಹಾಗೂ ಅನೇಕರು ಭಾಗವಹಿಸಿದರು. ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳು, ಬ್ಯಾಂಡ್ ವಾದನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಉತ್ಸವದ ಸಂಭ್ರಮ ಹೆಚ್ಚಿತು. ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯಾಗಿ ಇವತ್ತು ಆಶಾಕಿರಣ ಬುದ್ಧಿವಂತ ಮಕ್ಕಳ ಮುಂದೆ ಇವತ್ತು ನಾವು ನಗರದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿದ್ದ ಈ ಒಂದು ಆಶಾಕಿರಣ ಸಂಸ್ಥೆಯ ಎಲ್ಲ ಅಧ್ಯಾಪಕರಿಗೂ ಮತ್ತು ನೋಡ್ಕೊಳ್ತಕ್ಕಂಥ ಶಿಕ್ಷಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಗರದ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ನಾಯಕರುಗಳೇ, ಮುಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಬುದ್ಧಿವಂತ ಮಕ್ಕಳೇ, ಇವತ್ತು ನಾವು ಸ್ವಾತಂತ್ರ್ಯ ಸಿಕ್ಕಿದೆ ಅಂಥೇಳಿ ನಾವೆಲ್ಲ ಭಾಳ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿಗಳನ್ನು ನೆನೆಸ್ಕೊಂಡು ಇವತ್ತು ನಾವು ಮುಂದೆ ಮಾತಾಡೋಕ್ಕೆ ಅವಕಾಶ ಆಗಿದೆ. ಆದರೆ ಇವತ್ತು ಸ್ವತಂತ್ರ ಭಾರತದಲ್ಲಿ ನಾವು ಹೇಗಿದ್ದೀವಿ, ನಮ್ಮ ಮುಂದೆ ಮಕ್ಕಳು ಹೇಗಿದ್ದಾವೆ, ಜನ ಹೇಗಿದ್ದಾರೆ, ಜನಸಾಮಾನ್ಯರು ಹೇಗಿದ್ದಾರೆ ಅಂಥೇಳಿ ಊಹಿಸಲಿಕ್ಕೆ ನಾವು ಮುಂದೆನೇ ನೋಡ್ತಾ ಇದ್ದೇವೆ. ಇವತ್ತು ಕೂಡ ಅವರು ಈ ಒಂದು ಬ್ಯಾಂಡ್ ಸೆಟ್ ಮೂಲಕ ರಾಷ್ಟ್ರಗೀತೆ ಆಡೋ ಮೂಲಕ ಎಷ್ಟು ಸ್ವಚ್ಛವಾಗಿ ಹೇಳಿದ್ದಾರೆ ಅಂತಂದರೆ ಅವ್ರ ಜೊತೆಯಲ್ಲಿ ನಾನು ಕೂಡ ಆಡಿದೆ. ಅದು ಭಾಳ ಮೈಯಲ್ಲಿ ಜೋಶ್ ಬರುತ್ತೆ. ಆ ಒಂದು ಮಟ್ಟಕ್ಕೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತವನ್ನು ಉಳಿಸ್ಕೊಟ್ಟು ಹೋದಂಥವ್ರನ್ನ ಈ ಮಹನೀಯರನ್ನು ನೆನೆಸ್ಕೊಂಡು ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಮಕ್ಕಳನ್ನು ಅವರು ಒಂದು ಮುಖ್ಯ ವಾಹಿನಿಗೆ ಬರಬೇಕು, ಅವರು ಒಂದು ಸ್ವತಂತ್ರವಾಗಿ ಬದುಕಂಥ ಅವಕಾಶ ಕಲಿಸ್ಬೇಕು ಅಂತೇಳಿ ಆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಭಾರತೀಯ ಮೇಘನ ನಮಸ್ಕರಿಸಿ, ಕರ್ನಾಟಕ ಮಾತೆ ನಮಸ್ಕರಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.